ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಅಸಲಿ ಆಟ ಈಗ ಶುರುವಾಗಿರೋದು. ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆಯ ಕಾವು ಕೂಡ ಈಗ ಏರೋದಕ್ಕೆ ಶುರುವಾಗಿದೆ. ಬರೀ ಸ್ಪರ್ಧಿಗಳಿಗಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಅವರ ಖಡಕ್ ನಿರೂಪಣೆ ಕೂಡ ಈ ಬಾರಿ ಜಬರ್ದಸ್ತ್ ಆಗೇ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಿಚ್ಚ ಸುದೀಪ್ ತೆಗೆದುಕೊಂಡಿರೋ ಕ್ಲಾಸ್. ಪಾಪದ ಹುಡುಗಿ ರಕ್ಷಿತಾ ಶೆಟ್ಟಿ ಪರ ನಿಂತ ನಿಲುವು. ಕಳೆದ 2-3 ಸೀಸನ್ ನಿಂದ ಸುದೀಪ್ ಕಳೆದು ಹೋಗಿದ್ರು. ಇಂತ ಖಡಕ್ ಸುದೀಪ್ ಮರಳಿ ಬರಲಿ ಅಂತಾನೆ ಎಲ್ಲರೂ ಎದುರು ನೋಡ್ತಾ ಇದ್ರು. ಅದರಂತೆ ಈಗ ಸೀಸನ್ 12ರಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ. ಸುದೀಪ್ ಅವರ ಆರ್ಭಟಕ್ಕೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕೂಡ ತಂಡ ಹೊಡಿತಾ ಇದ್ದಾರೆ. ಬಿಗ್ ಬಾಸ್ ಆಟದ ರೋಚಕತೆ ಶುರುವಾಗಿದ್ದು, ಸ್ಪರ್ಧಿಗಳಿಗೂ ಆಟದ ಗಂಭೀರತೆ ಗೊತ್ತಾಗೋದಕ್ಕೆ ಶುರುವಾಗಿದೆ. 3ನೇ ವಾರದ ಮಿನಿ ಫಿನಾಲೆ ನಡೀತಾ ಇದ್ದಂತೆ ಇಡೀ ಬಿಗ್ ಬಾಸ್ ಮನೆ ಖಾಲಿಯಾಗಿದೆ. ಮಂಜು ಭಾಷಿಣಿ ಹಾಗೂ ಅಶ್ವಿನಿ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು. ಯಾಕಂದ್ರೆ ನಾಮಿನೇಷನ್ ಅಲ್ಲಿ ನಾಮಿನೇಟ್ ಆಗೇ ಉಳಿದವರು ಇವರಿಬ್ರೆ. ಹೀಗಾಗಿ ಇವರಿಬ್ರು ಹೊರ ಹೋಗೋದು ಅಂತ ಎಲ್ಲ ಅನ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಇವ್ರ ಜೊತೆ ಇನ್ನು 4 ರೆಡಿ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಿಜ ಹೇಳಬೇಕು ಅಂದ್ರೆ ಮಂಜು ಭಾಷಿಣಿ ವಿಷಯದಲ್ಲಿ ಅನ್ಯಾಯ ಆಗಿದೆ. ಮಂಜು ಭಾಷಿಣಿಯನ್ನ ಅದ್ಯಾವ ಕಾರಣಕ್ಕೆ ಎಲಿಮಿನೇಟ್ ಮಾಡಿದ್ರೋ ಒಂದು ಗೊತ್ತಾಗ್ಲಿಲ್ಲ. ಮಂಜು ಭಾಷಿಣಿ ಇಂಥದ್ರಲ್ಲಿ ಇರ್ಲಿಲ್ಲ ಅಂತಿಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಗುರುತಿಸಿಕೊಂಡಿತ್ತು. ಅಡುಗೆ ಆಗಿರಬಹುದು, ಟಾಸ್ಕ್ ಆಗಿರಬಹುದು, ಮಾತಲ್ಲಿ ಆಗಿರಬಹುದು, ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಮಾಡೋದ್ರಲ್ಲೂ ಆಗಿರಬಹುದು, ಎಲ್ಲದರಲ್ಲೂ ಆಕ್ಟಿವ್ ಆಗಿತ್ತು. ಆದ್ರೂ ಕೂಡ ಅವರನ್ನೇ ಎಲಿಮಿನೇಟ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಮಂಜು ಭಾಷಿಣಿಗಿಂತ ತುಂಬಾನೇ ಡಮ್ಮಿ ಸ್ಪರ್ಧಿಗಳು ಇನ್ನೂ ಬಿಗ್ ಬಾಸ್ ನಲ್ಲಿ ಉಳ್ಕೊಂಡಿದ್ದಾರೆ. ಮಾತನಾಡೋದಕ್ಕೆ ಹಿಂದೆ ಮುಂದೆ ನೋಡೋರಿದ್ದಾರೆ. ಮೇಕಪ್ ಮಾಡ್ಕೊಂಡು ಆಟದ ಗೊಂಬೆಗಳಂತೆ ಓಡಾಡೋರು ಉಳ್ಕೊಂಡಿದ್ದಾರೆ. ಅವ್ರಿಗೆಲ್ರಿಗಿಂತಲೂ ಮಂಜು ಭಾಷಿಣಿ 100ಕ್ಕೆ 100ರಷ್ಟು ಉತ್ತಮ ಇದ್ರು. ಈ ವಿಷಯದಲ್ಲಿ ಮಂಜುಗೆ ನಿಜಕ್ಕೂ ಅನ್ಯಾಯ ಆಗಿದೆ. ನಟಿ ಸ್ಪಂದನಾರನ್ನ ಫೈನಲ್ಗೆ ಜನ ಆಯ್ಕೆ ಮಾಡಿದ್ದಾರೆ ಅಂತ ಫಿನಾಲೆಗೆ ಕಳಿಸಿದಾಗ್ಲೇ ದೊಡ್ಡ ಶಾಕ್. ಯಾಕಂದ್ರೆ ಮಾಳು ಮತ್ತು ಸ್ಪಂದನ ಎಲ್ಲೂ ಕಾಣಿಸ್ಕೊಂಡಿದ್ದೇ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾ ಇದ್ರು. ಟಾಸ್ಕ್ ನಲ್ಲೂ ಗೆದ್ದಿದ್ದಿಲ್ಲ. ಸ್ಪಂದನ ಅಂತೂ ಬ್ಯೂಟಿ ಕಾಂಪಿಟೇಷನ್ಗೆ ಬಂದವರಂತೆ ಇದಾರೆ ಬಿಟ್ರೆ ಬಿಗ್ ಬಾಸ್ ಆಟದ ಅಸಲಿಯತ್ತನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಫಿನಾಲೆಗೆ ಹೋಗಿದ್ದೇ ದೊಡ್ಡ ವಿಷಯ. ಈಗ ಎಲಿಮಿನೇಷನ್ ಇಂದಲೂ ಸ್ಪಂದನ ಬಚಾವಾಗಿದ್ದಾರೆ. ಇನ್ನು ಚಂದ್ರಪ್ರಭಾ, ಇವ್ರ ಬಗ್ಗೆ ಹೇಳೋದೇ ಬೇಡ ಬಿಡಿ. ಕಾಮಿಡಿಯನ್ ಅಂತ ಕಲರ್ಸ್ ಕನ್ನಡದವರು ಅವಕಾಶ ಕೊಟ್ಟಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜೋಕರ್ ಆಗೋಗಿದ್ದಾರೆ. ಒಂದೇ ಒಂದು ಕಾಮಿಡಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿಲ್ಲ. ಫನ್ ಟಾಸ್ಕ್ ಕೊಟ್ಟಾಗ್ಲೂ ಇವರ ಕೈಯಲ್ಲಿ ಒಂದು ಟೀಮ್ ಅನ್ನ ತಾವೇ ಹ್ಯಾಂಡಲ್ ಮಾಡೋದಿಕ್ಕೆ ಆಗಿಲ್ಲ ಅಂದ್ರೆ ಇನ್ನೆಂತ ಕಾಮಿಡಿ. ನಿಜ ಹೇಳ್ಬೇಕು ಅಂದ್ರೆ ಚಂದ್ರಪ್ರಭಾ ಇಷ್ಟು ದಿನ ಉಳ್ಕೊಂಡಿದ್ದೇ ದೊಡ್ಡ ವಿಷಯ. ಇನ್ನು ಧ್ರುವಂತ್ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲದವರು. ಇವರಿಂದ ಯಾವುದೇ ಆಟವನ್ನ ನಿರೀಕ್ಷಿಸೋದಕ್ಕೆ ಆಗ್ತಾ ಇಲ್ಲ. ಇವರಿಗಿಂತಲೂ ಕಳಪೆ ಅಂದ್ರೆ ಅಭಿಷೇಕ್. ಈ ವ್ಯಕ್ತಿ ನಿಜಕ್ಕೂ ಬಿಗ್ ಬಾಸ್ ಮನೆಗ್ ಬಂದಿದ್ದಾರ ಅಥವಾ ಯಾವುದಾದ್ರೂ ಹಾಸ್ಟೆಲ್ ನಲ್ಲಿದ್ದಾರ ಒಂದು ಗೊತ್ತಾಗ್ತಾ ಇಲ್ಲ. ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಇದ್ರೇನೆ ಬಿಗ್ ಬಾಸ್ ಅನ್ಕೊಂಡವ್ರು ಏನೋ. ಇವರೆಲ್ಲರನ್ನ ಹೋಲಿಸಿದ್ರೆ ಮಂಜು ಭಾಷಿಣಿ ತುಂಬಾ ಮೇಲಿತ್ತು. ಆದ್ರೆ ತೆಗೆದಿದ್ದು ಇವರನ್ನೇ. ಎಲ್ಲವೂ ಜನರ ವೋಟಿಂಗ್ ಆಯ್ಕೆ ಅಂತಾರೆ. ಜನ ವೋಟ್ ಮಾಡಿದ್ದರ ಬಗ್ಗೆ ದಾಖಲೆ ಕೊಡ್ತಾರ? ಇಲ್ಲ. ಎಲ್ಲವೂ ಅವರು ಆಡಿಸಿದಂತೆ ಆಗೋದು. ಇವರ ಆಟಕ್ಕೆ ಮಂಜು ಭಾಷಿಣಿ ಬಲಿಯಾಗಿದ್ದು ನಿಜ. ಇನ್ನು ಇವರ ಜೊತೆ ಅಶ್ವಿನಿ ಕೂಡ ಔಟ್ ಆಗಿದ್ದಾರೆ. ಈ ಇಬ್ರು ಸ್ಪರ್ಧಿಗಳು ಹೊರ ಹೋಗ್ತಿದ್ದಂತೆ ನಾವೆಲ್ಲ ಬಚಾವಾದ್ವಿ ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದೆ. ನಾಳೆ ಆಗಬಹುದು, ನಾಡಿದ್ದ ಆಗಬಹುದು, ಮತ್ತೊಂದು ಮಹಾ ಎಲಿಮಿನೇಷನ್ ನಡೆಯಲಿದೆಯಂತೆ. ಈ ವೇಳೆ ಮತ್ತೆ 2ರಿಂದ 3 ಮಂದಿ ಹೊರ ಹೋಗಲಿದ್ದಾರೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಮಂಜು ಭಾಷಿಣಿ ಔಟ್ ಆಗಿದ್ದು ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.